ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮಗೆ ಯೂಟ್ಯೂಬ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನೀವು ಎಷ್ಟು ಟೈಪ್ ಇನ್ಕಮ್ಸ್ ಇದೆ, ಅದನ್ನು ನೀವು ಯಾವ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಅನೇಬಲ್ ಮಾಡ್ಕೋಬೇಕು, ಎಲ್ಲದ್ರ ಬಗ್ಗೆನೂ ನಾನು ಡೀಟೇಲಾಗಿ ಇವತ್ತಿನ ದಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಏನಾದರೂ ಸಬ್ಸ್ಕ್ರೈಬರ್ಸ್ ಕಡಿಮೆ ಇತ್ತು, ನೀವು ಇನ್ಕಮ್ನ ಜಾಸ್ತಿ ಮಾಡ್ಕೋಬೇಕು ಅಂತಿದ್ದೀರಾ ಅಂದರೆ ಯೂಟ್ಯೂಬಲ್ಲಿರುವಂಥ ಎಲ್ಲ ಇನ್ಕಮ್ಗೆ ಏನೇನು ಸೋರ್ಸಸ್ ಇದೆಯಲ್ಲ ಅದನ್ನ ನೀವು ಎಲ್ಲವನ್ನು ಬಳಸ್ಕೋಬೇಕು. ಅವಾಗ ಮಾತ್ರನೇ ನಿಮಗೆ ಯೂಟ್ಯೂಬಿಂದ ಇನ್ಕಮ್ ಏನಿದೆ ಅದು ಜಾಸ್ತಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ, ಯಾವ್ಯಾವುದು ಯೂಟ್ಯೂಬಿಂದ ಇನ್ಕಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಯೂಟ್ಯೂಬಿಂದ ಇನ್ಕಮ್ ಅಂತ ನಾವು ನೋಡೋದಾದರೆ ನಿಮಗೆ ಗೊತ್ತಿರುತ್ತೆ, ಅಡ್ವರ್ಟೈಸ್ಮೆಂಟ್ ಇನ್ಕಮ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದೇನಪ್ಪ ಅಂದರೆ ವಾಚ್ ಪೇಜ್ ಆ್ಯಡ್ಸ್ ಅಂತ ನಾವು ಕರಿತೀವಿ. ಅಂದರೆ ನೀವು ಫುಲ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಿರಲ್ಲ ಅದರಲ್ಲಿ ಮೊದಲನೇದಾಗಿ ಏನು ವೀಡಿಯೋಸಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಮತ್ತು ಲಾಸ್ಟಲ್ಲಿ ಮತ್ತು ನಿಮ್ದೇನಾದರೂ ಜಾಸ್ತಿ ಲಾಂಗ್ ವೀಡಿಯೋ ಇದ್ದರೆ ಮಧ್ಯದಲ್ಲಿ ಕೂಡ ಅಡ್ವರ್ಟೈಸ್ಗಳು ಬರುತ್ತೆ. ಇದರಿಂದ ಬರುವಂಥ ಇನ್ಕಮ್ ಏನಿದೆ ಅಲ್ಲ ಅದು ನಮಗೆ ವಾಚ್ ಪೇಜ್ ಆ್ಯಡ್ಸಿಂದ ಬರುತ್ತೆ. ಅದಾದಮೇಲೆ ಶಾರ್ಟ್ಸ್ ವೀಡಿಯೋಸ್ ಏನಿದೆ ಅಲ್ಲ ಅದರಿಂದನೂ ನಾವು ಕೂಡ ಇನ್ಕಮ್ನ ಮಾಡ್ಬೋದು. ಅಂದರೆ ನೀವೇನಾದ್ರು ಶಾರ್ಟ್ಸ್ ವೀಡಿಯೋಸ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಶಾರ್ಟ್ಸ್ ವಿಡಿಯೋಯಿಂದನೂ ಕೂಡ ನಾವು ಯೂಟ್ಯೂಬಿಂದ ಇನ್ಕಮ್ನ ಮಾಡ್ಬೋದು. ಅದಾದಮೇಲೆ ಸೂಪರ್ಸ್ ಅಂತ ಬರುತ್ತೆ, ಅಂದರೆ ನೀವು ವಿಡಿಯೋದಲ್ಲಿ ಸೂಪರ್ ಥ್ಯಾಂಕ್ಸ್ ಅಂತ ನೀವು ನೋಡ್ಬೋದು, ಅದರಿಂದನೂ ನಾವು ಇನ್ಕಮ್ನ ಮಾಡ್ಬೋದು. ಇಲ್ಲಿ ನಾನು ಇವತ್ತಿನ ದಿನ ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಪ್ಪ ಅಂದರೆ ಎಲ್ಲರಿಗೂ ಅಷ್ಟೇ ಇವಾಗ ನಾವು ಏನು ಮಾತಾಡಿದ್ವಲ್ಲ ಈ ಇನ್ಕಮ್ ಬಗ್ಗೆ ಗೊತ್ತಿರುತ್ತೆ. ಆದರೆ ನಾನು ಇವತ್ತು ನಿಮಗೆ ಹೊಸದಾಗಿ ಹೇಳೋಕೆ ಹೊರಟಿರೋದು ಯಾವುದಪ್ಪ ಅಂದರೆ ಈ ಒಂದು ಆಪ್ಷನ್ ಬಗ್ಗೆ ನೀವು ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು. ಅದೇನಪ್ಪ ಅಂದರೆ ಶಾಪಿಂಗ್ ಅನ್ನೋ ಆಪ್ಷನ್ ಏನಿದೆ ಅಲ್ಲ ಇದರಿಂದ ನಾವು ಇನ್ಕಮ್ನ ಈಸಿಯಾಗಿ ಜನರೇಟ್ ಮಾಡ್ಬೋದು. ಇದರಲ್ಲಿ ನಿಮಗೆ ಎರಡು ಥರ ಆಪ್ಷನ್ ಬರುತ್ತೆ. ಮೊದಲನೇದು ಓನ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಪ್ರಾಡಕ್ಟನ್ನು ಲಾಂಚ್ ಮಾಡೋದ್ರ ಮೂಲಕ ನೀವು ಇನ್ಕಮ್ನ ಜನರೇಟ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದನೂ ನೀವು ಇನ್ಕಮ್ನ ಜನರೇಟ್ ಮಾಡ್ಬೋದು. ಇವಾಗ ನಾನು ಫಸ್ಟ್ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತೀನಿ. ಇದು ಹೇಗೆ ವರ್ಕ್ ಆಗುತ್ತೆ, ಯಾವ್ಯಾವ ಕಂಪ್ನಿಗಳಿಂದ ನೀವು ಇಲ್ಲಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮೊದಲು ಹೇಳ್ತೀನಿ. ಪರ್ಪಲ್, ಫ್ಲಿಪ್ಕಾರ್ಟ್, ನೈಕಾ, ತೀರಾ, ಮಿಂತ್ರಾ ಇಷ್ಟು ಆ್ಯಪ್ಗಳಲ್ಲಿ ಬರುವಂಥ ಪ್ರಾಡಕ್ಟನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಟ್ಯಾಗ್ ಮಾಡೋದ್ರ ಮೂಲಕ ನೀವು ಇನ್ಕಮ್ನ ಜನರೇಟ್ ಮಾಡ್ಬೋದು. ಇದು ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ ಇಲ್ಲಿ ನಾನು ಮೈಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಮೈಕ್ ಇದೆ. ಈ ಮೈಕ್ನ ನಾನು ನನ್ನ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ಬೋದು. ಅಂದರೆ ಇಲ್ಲಿ ಫ್ಲಿಪ್ಕಾರ್ಟಲ್ಲಿ ಈ ಮೈಕ್ ಸಿಗುತ್ತೆ, ಇದನ್ನು ನಾನು ಟ್ಯಾಗ್ ಮಾಡಿದ್ರೆ ನನ್ನ ವ್ಯೂವರ್ಸ್ ಏನಿದ್ದಾರಲ್ಲ ಅವ್ರೇನು ಮಾಡ್ತಾರೆ, ಏನೋ ಒಂದು ಮೈಕ್ ಆ್ಯಡ್ ಮಾಡಿದಂತ ತಡಿಯಪ್ಪ ಅಂತ ಅಲ್ಲಿ ಹೋಗಿ ನೋಡ್ತಾರೆ. ಅವಾಗ ಅವ್ರಿಗೆ ಫ್ಲಿಪ್ಕಾರ್ಟ್ ಆ್ಯಪ್ ಏನಿದೆ ಅಲ್ಲ ಅದು ಓಪನ್ ಆಗುತ್ತೆ. ಅವಾಗ ಅವರು ರಿಲೇಟೆಡ್ ಪ್ರಾಡಕ್ಟ್ ಏನೇ ಬೈ ಮಾಡಿದ್ರು ಕೂಡ ನಿಮಗೆ ಕಮಿಷನ್ ಬರುತ್ತೆ. ಇದು ಒಂದು ತುಂಬ ಒಳ್ಳೆ ಆಪ್ಷನ್. ಇದು ಇಲ್ಲಿ ನಾವು ಟ್ಯಾಗ್ ಮಾಡಿರುವಂಥ ಪ್ರಾಡಕ್ಟೇ ಬೈ ಮಾಡಬೇಕು ಅಂತ ಏನಿಲ್ಲ, ಅವರು ರಿಲೇಟೆಡ್ ಬೇರೆ ಪ್ರಾಡಕ್ಟನ್ನು ಬೈ ಮಾಡಿದ್ರು ಕೂಡ ನಿಮಗೆ ಇನ್ಕಮ್ ಬರುತ್ತೆ. ಇವಾಗ ನಾವು ಎರಡನೇ ಆಪ್ಷನ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಎರಡನೇ ಆಪ್ಷನ್ ಏನಪ್ಪ ಅಂದರೆ ಓನ್ ವೆಬ್ಸೈಟನ್ನು ನಾವು ಕ್ರಿಯೇಟ್ ಮಾಡೋದ್ರ ಮೂಲಕ ನಮ್ಮ ಇನ್ಕಮ್ ಏನಿದೆ ಅಲ್ಲ ಅದನ್ನ ನಾವು ಜನರೇಟ್ ಮಾಡೋದು. ಇದರಲ್ಲಿ ತುಂಬ ಫೇಮಸ್ ಆಗಿರುವಂಥ ಕೆಲವೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ ಇರುವಂಥ ಕಂಪ್ನಿಗಳು ನಮಗೆ ಸಿಗುತ್ತೆ. ಯಾವ್ಯಾವಪ್ಪ ಅಂದರೆ ಫ್ಲಿಪ್, ಫೋರ್ತ್ ವಾಲ್, ಶಾಪ್ ಲೈನ್, ಶಾಪಿಫೈ, ಟೀ ಪಬ್ಲಿಕ್, ವಿಕ್ಸ್, ವೂ ಕಾಮರ್ಸ್, ಮತ್ತು ಇನ್ನೂ ಕೆಲವೊಂದಿದೆ, ಸ್ಪ್ರೆಡ್ ಶಾಪ್ ಮತ್ತು ಸ್ಪ್ರಿಂಗ್ ಅಂತ ಬರುತ್ತೆ. ನೀವು ಇಷ್ಟು ಕಂಪ್ನಿಗಳು ಏನಪ್ಪ ಇವಾಗ ನಾನು ನಿಮಗೆ ಒಂದು ಲಿಸ್ಟನ್ನು ಹೇಳಿದೆ, ಇದೆಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ಅಫಿಷಿಯಲ್ ಆಗಿಯೇ ಸಿಗುತ್ತೆ. ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕಪ್ಪ ಅಂದರೆ ನೀವು ಹೇಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನು ಹಾಕ್ತೀರಾ ಮತ್ತು ಇನ್ನೂ ಕೆಲವೊಂದು ಆ್ಯಪ್ಗಳಲ್ಲಿ ನೀವು ಹೇಗೆ ಪೋಸ್ಟ್ಗಳನ್ನ ಹಾಕ್ತಿರಲ್ಲ ಅದೇ ರೀತಿಯೇ ಇಲ್ಲಿ ನೀವು ವೆಬ್ಸೈಟ್ ಪ್ರಾಡಕ್ಟ್ಗಳ ಫೋಟೋನ ಹಾಕಿ ಪ್ರೈಸ್ನ ಹಾಕಿ ನೀವು ನಿಮ್ಮ ವಿಡಿಯೋಗಳಲ್ಲಿ ಟ್ಯಾಗ್ನ ಮಾಡೋದ್ರ ಮೂಲಕ ನೀವು ಇನ್ಕಮ್ನ ಜನರೇಟ್ ಮಾಡ್ಬೋದು. ಇದೇನಿದೆ ಅಲ್ಲ ಇದು ಓನ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ವೆಬ್ಸೈಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಮತ್ತು ಪೇಮೆಂಟ್ ಗೇಟ್ವೇನ ಯಾವ ರೀತಿ ಇಂಟಿಗ್ರೇಷನ್ ಮಾಡಬೇಕು, ಪ್ರಾಡಕ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕು, ಮತ್ತು ನೀವು ವೆಬ್ಸೈಟಲ್ಲಿ ಆ್ಯಡ್ ಮಾಡಿರುವಂಥ ಪ್ರಾಡಕ್ಟನ್ನು ಯೂಟ್ಯೂಬ್ ಚಾನಲ್ ಮತ್ತು ನಿಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಬಂದು ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಅಂದರೆ ಏನಪ್ಪ ಅಂದರೆ ಇದೊಂಥರ ಪೇಡ್ ಪ್ರಮೋಷನ್ ಇದ್ದಂಗೆ. ಅಂದರೆ ಏನಪ್ಪ ಅಂದರೆ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಮಗೆ ಏನು ಪ್ರೈಸ್ ಇರುತ್ತಲ್ಲ ಅದನ್ನ ನಾವು ಇಲ್ಲಿ ಸೆಟ್ ಮಾಡಬೇಕು. ಬ್ರ್ಯಾಂಡ್ ಅವ್ರು ಏನು ಮಾಡ್ತಾರೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದನ್ನು ನಾವು ಏನು ಮಾಡಬೇಕು ಅಂದರೆ ನಮ್ಮ ವಿಡಿಯೋದಲ್ಲಿ ಪ್ರಮೋಷನ್ ಮಾಡಬೇಕು ಅಷ್ಟೇ. ಇದು ಒಂದು ಒಳ್ಳೆ ಇನ್ಕಮ್ ಸೋರ್ಸ್ ಇದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಮೆಂಬರ್ಶಿಪ್ ಅಂದರೆ ಏನು ಅಂದರೆ ಇವಾಗ ನಾವು ಆನ್ಲೈನ್ ಕ್ಲಾಸ್ನ ಮಾಡ್ತಾ ಇರ್ತೀವಿ ಅಥವಾ ಏನಾದರೂ ಅಂದರೆ ಇವಾಗ ದುಡ್ಡು ತೊಗೊಂಡು ನಾವು ಕೋರ್ಸನ್ನು ಸೇಲ್ ಮಾಡಬೇಕು ಅಂದರೆ ಇವಾಗ ಮೆಂಬರ್ಶಿಪ್ ಅನ್ನೋದೇನಿದೆ ಇದು ಒಂದು ಒಳ್ಳೆ ಆಪ್ಷನ್ನು. ನಾವು ಇದನ್ನು ಯೂಟ್ಯೂಬ್ ಮಾನಿಟೈಸೇಷನ್ ಆದಮೇಲೆ ಇದನ್ನು ನಾವು ಬಳಸ್ಬೋದು. ನೀವು ಪ್ರೈಸನ್ನು ಸೆಟ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. ಅದಾದಮೇಲೆ ಅದು ನಿಮ್ಮ ಯೂಟ್ಯೂಬ್ ಚಾನಲ್ ಏನಿರುತ್ತಲ್ಲ ಅಲ್ಲಿ ನಿಮಗೆ ಜಾಯಿನ್ ಅಂತ ಒಂದು ಬಟನ್ ಬರುತ್ತೆ. ಆ ಜಾಯಿನ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಿರ್ತಾರಲ್ಲ ಆ
ಅಮೌಂಟ್ನ ಪೇ ಮಾಡಿ ನಿಮ್ಮದು ಪೇಯ್ಡ್ ವರ್ಷನ್ ಏನು ವೀಡಿಯೋಸ್ ಇರುತ್ತಲ್ಲ ಅದನ್ನ ನೋಡ್ಬೋದು. ಇದೇ ರೀತಿ ತುಂಬ ವೀಡಿಯೋಸನ್ನು ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯೂಟ್ಯೂಬ್ನ ಸಂಪೂರ್ಣವಾದ ಮಾಹಿತಿ, ಯಾವ ರೀತಿ ಇನ್ಕಮ್ ಮಾಡೋದು, ಯಾವ ರೀತಿ ಮಾನಿಟೈಸೇಷನ್ ಮಾಡಬೇಕು, ಎಲ್ಲದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.